ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದದ್ದು, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಪುರುಷರೇ ಎಚ್ಚರ, ವ್ಯಭಿಚಾರದ ಬಗ್ಗೆ ಭಾಗ 3. ಪುರುಷರೇ ಎಚ್ಚರ, ವ್ಯಭಿಚಾರದ ಬಗ್ಗೆ ಭಾಗ 3. ಶರಣಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 33ರಿಂದ 32ರಿಂದ ಓದಿಕೊಳ್ಳೋಣ. ವ್ಯಭಿಚಾರಿಯು ಕೇವಲ ಬುದ್ಧಿಶೂನ್ಯನು, ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನು ನಾಶಪಡಿಸಿಕೊಳ್ಳುವನು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಈ ಹಿಂದಿನ ಸಂದೇಶದಲ್ಲಿ ಕೂಡ ಬಹಳವಾಗಿ ತಿಳಿದುಕೊಂಡಿದ್ದೇವೆ ಮತ್ತು ಈ ವಚನದ ಪ್ರಕಾರ ಕೂಡ ವಾಕ್ಯವನ್ನು ಕೇಳಿ ಮನವರಿಕೆ ಮಾಡಿಕೊಂಡು ಮತ್ತು ಮಾಡಿಕೊಳ್ಳದೆ ತನ್ನನ್ನು ವ್ಯಭಿಚಾರಕ್ಕೆ ಮತ್ತು ಪ್ರವೇಶವಾಗುವವನು ಅವನಿಗೆ ಬುದ್ಧಿ ಇಲ್ಲದವನು ತನ್ನನ್ನು ತಾನೇ ನಾಶ ಮಾಡಿಕೊಳ್ತಾನೆ. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಮನೆ, ಮಠ, ಆಸ್ತಿಗಳನ್ನ ಎಲ್ಲವನ್ನ ಕಳೆದುಕೊಳ್ಳಬಹುದು ಮತ್ತು ಕಾನೂನಿನ ಪ್ರಕಾರವೂ ದೇವರ ಪ್ರಕಾರವೂ ಶಿಕ್ಷೆಗೆ ಒಳಗಾಗುತ್ತಾನೆ ಎಂಬುದಾಗಿ. 33, ಅವನಿಗೆ ಗಾಯವೂ ಅವಮಾನವೂ ಆಗುವುದು. ಗಾಯ ಅಂದರೆ ನಾನಾ ಥರದ ಶಿಕ್ಷೆ, ಯಾವ ರೀತಿ ಅವನಿಗೆ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಅವನ ಕೆಟ್ಟ ಹೆಸರು ಎಂದಿಗೂ ಪಡದು. ಅವರು ಒಂದು ವೇಳೆ ಭೂಲೋಕದಲ್ಲಿ ಜೀವನದಲ್ಲಿ ಇರುವಾಗಲೂ ಕೂಡ ನೋಡಪ್ಪ ಇಂಥವನು ಬಹಳ ಈ ರೀತಿ ಆಟ ಆಡ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ನೋಡಿ ಯಾವ ಥರದ ಶಿಕ್ಷೆಗೆ ಒಳಗಾದ. 1, 2 ಸತ್ತ ಮೇಲೆ ಕೂಡ ಅವನು ಬಹಳ ಈ ರೀತಿ ಮಾಡಿ ಹೋಗ್ತಿದ್ದಪ್ಪ, ಹೀಗೆ ಆಗಿ ಸತ್ತ ಅಂತ ಹೇಳುವಂಥದ್ದು ಅಂಥವರ ಕೆಟ್ಟ ಹೆಸರು, ದೇವರೊಂದು ಸಿಟ್ಟು ಆ ಮಾದರಿಗೆ ಇರ್ತದೆ. ಎಂದಿಗೂ ಕೂಡ ಅವರ ಹೆಸರು ಅಳಿಸಲ್ಪಡುವುದಿಲ್ಲ. ಅದು ಒಳ್ಳೆ ಹೆಸರಲ್ಲ, ಕೆಟ್ಟ ಹೆಸರು. 34, ಏಕೆಂದರೆ ಮತ್ಸರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ. ಪತಿ ಅಂದ್ರೆ ಏನು? ರಕ್ಷಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವೊಂದು ಸ್ತ್ರೀಯರ ಪತಿ ಅಂದ್ರೆ ಗಂಡ ಅಂತ ಹೇಳ್ತಾರೆ. ಗಂಡ ಅಂದ್ರೆ ನಿಜವಾದ ಅರ್ಥ ಏನಪ್ಪ ಅಂದ್ರೆ ರಕ್ಷಕ. ಪತಿ ಅಂದ್ರೆ ರಕ್ಷಕ. ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ ಅಂದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಅಂಥವರ ಮೇಲೆ ಬಹಳ ಕೋಪ ಇರುತ್ತದೆ ಅಂತ ಇದರ ಅರ್ಥ. ಮುಯ್ಯಿ ತೀರಿಸತಕ್ಕ ದಿನದಲ್ಲಿ ವ್ಯಭಿಚಾರಿಯನ್ನು ಉಳಿಸನು. ನೋಡಿ, ನ್ಯಾಯ ತೀರ್ಪಿಗಾಗಿ ಬರುವಾಗ ದೇವರು ಏನ್ ಮಾಡ್ತಾನೆ? ಆ ದಿವಸ ಖಂಡಿತವಾಗಿ ಉಳಿಸುವುದಿಲ್ಲ. ನೇರವಾಗಿ ನರಕಕ್ಕೆ ದಬ್ಬಲ್ಪಡವನಾಗಿದ್ದಾನೆ. ಮತ್ತು ಈ ಭೂಲೋಕದಲ್ಲಿ ಯಾರ ಮುಖಾಂತರ ತಿಳಿಸ್ಬೇಕೋ ತಿಳಿಸ್ತಾನೆ. ಈ ಭೂಲೋಕದಲ್ಲಿ ಕೂಡ ನಾನಾ ರೀತಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. 35, ಅವನು ಯಾವ ಈಡನ್ನು ಮುಟ್ಟನು? ಯಾರು? ದೇವರು. ಈಗ ಒಂದು ವೇಳೆ ಈ ಲೋಕದ ಅಧಿಪತಿಗಳಿಗೆ, ಅರಸರುಗಳಿಗೆ ಆಗಲಿ, ಅಧಿಪತಿಗಳಾಗಲಿ, ಅಧಿಕಾರಿಗಳಾಗಲಿ ಲಂಚ ಕೊಟ್ಟು ಏನಾದರೂ ಮಾಡ್ಬೋದು. ಆದರೆ ಸರ್ವ ಸೃಷ್ಟಿಕರ್ತನಾದಂಥ ದೇವರು ಯಾವ ಪೂಜೆ, ಪುರಸ್ಕಾರ, ಪ್ರಾರ್ಥನೆಯನ್ನು ತಿಳಿಸ್ತಾನೆ. ಮಾತು ಮೀರಿ ಮತ್ತು ಅವರ ಗರ್ವ, ಅಹಂಕಾರದಲ್ಲಿ ಕೆಟ್ಟ ಕೆಲಸಕ್ಕೆ ಹೋಗುವುದಾದರೆ ಅಂಥ ದೇವರನ್ನು ಏನೇ ಮಾಡಿದರೂ ಯಾವ ಪ್ರಾರ್ಥನೆಯನ್ನು ಕಣ್ಣು ಬಿಟ್ಟು ನೋಡುವುದಿಲ್ಲ. ಮೊಳಕಾಲೂರಿ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಕೈ ಎತ್ತಿ ಪ್ರಾರ್ಥಿಸಿದರೆ ಕೈಯನ್ನು ಕೂಡ ನೋಡುವುದಿಲ್ಲ. ಕಿವಿ ಕೊಟ್ಟು ಪ್ರಾರ್ಥನೆಯನ್ನು ಕೂಡ ಕೇಳುವುದಿಲ್ಲ. ಬೆನ್ನು ಹಾಕಿ ನಿಂತಿರುತ್ತಾನೆ. ಯೆರೆಮೀಯ 15ನೇ ಅಧ್ಯಾಯದಲ್ಲಿ ಕೂಡ ಎತ್ತಿದ ಕೈ ಇಳಿಯದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಬಹಳ ಎಚ್ಚರವಾಗಿರಬೇಕು. ದೇವರನ್ನು ಮುಖ ತಿರುಗಿಸಲಿಕ್ಕೆ ಮಾಡಬಾರದು. ಎಷ್ಟು ಲಂಚ ಕೊಟ್ಟರೂ ಒಪ್ಪನು. ಎಷ್ಟೇ ದಾನ ಧರ್ಮ ಮಾಡೋಣ, ಅಲ್ಲಿ ಕೊಟ್ಟಿದ್ದೇನೆ, ಇಲ್ಲಿ ಕೊಟ್ಟಿದ್ದೇನೆ, ನಾನು ಪ್ರಾರ್ಥನೆ ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ, ಸಾಕ್ಷಿ ನುಡಿದಿದ್ದೇನೆ ಅಂತ ಹೇಳಿದ್ರು ಕೂಡ ಒಪ್ಪುವುದೇ ಇಲ್ಲ. ಒಂದು ಸಮಯ ಇದೆ. ಆ ಸಮಯದವರೆಗೆ ಮಾತ್ರ ದೇವರು ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಯಾವಾಗ ಮಿತಿಮೀರಿ ಹೋಯಿತು ದೇವರು ನಮ್ಮಿಂದ ದೃಷ್ಟಿಯನ್ನು ತಿರುಗಿಸಿ ಬಿಡ್ತಾನೆ. ಬಹಳ ಎಚ್ಚರ. ಹಾಗೆ ನನ್ನ ಸಹೋದರರೇ, ಬಹಳ ಎಚ್ಚರವಾಗಿರಬೇಕು. ಇನ್ನು ಮುಂದೆ ಜ್ಞಾನೋಕ್ತಿಗಳು 7, 1ರಿಂದ 27ರವರೆಗೆ ವಚನಗಳು, ಒಂದೊಂದೇ ವಚನಗಳನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 7, 1ರಿಂದ. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ಮತ್ತೆ ಜ್ಞಾನಿ ಸೊಲೊಮೋನನ ಮುಖಾಂತರ ಹೇಳ್ತಾರೆ, ನನ್ನ ಮಾತುಗಳನ್ನು ಅನುಸರಿಸ್ಕಪ್ಪ. ನನ್ನ ಆಜ್ಞೆಗಳು ಅಂದರೆ ನನ್ನ ಕಾನೂನುಗಳು, ನನ್ನ ಮಾತನ್ನು ನೀನು ಏನು ಮಾಡು?
ಮನಸ್ಸಿನಲ್ಲಿ ಇಟ್ಟುಕೋ. ಆಜ್ಞೆ ಅಂದರೆ ಏನಲ್ಲಿ ಸ್ಥಿರ, ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೇಬೇಕು ಅಂತ ದೇವರ ಒಂದು ಕಂಡೀಷನ್ ಆಗಿದೆ, ದೇವರ ಒಂದು ಆಜ್ಞೆಯಾಗಿದೆ. ನನ್ನ ಉಪದೇಶವನ್ನು ಕಣ್ಣು ಗುಡ್ಡಿನಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು. ಈಗ ಇವತ್ತು ನಮ್ಮ ಕಣ್ಣಿಗೆ ಏನಾದರೂ ಒಂದು ಅಪಾಯ ಬರದ ಹಾಗೆ ಧೂಳಾಗಲಿ ಏನಾದರೂ ನಮ್ಮ ಕಣ್ಣಿಗೆ ತಾಗ್ತಂತ ಏನು ಮಾಡ್ತೇವೆ, ತಕ್ಷಣ ಕಣ್ಣನ್ನು ಮುಚ್ಚುತ್ತೇವೆ. ಆ ಕಣ್ಣು ರೆಪ್ಪೆಗಳು ನಮ್ಮ ಕಣ್ಣನ್ನು ಕಾಪಾಡ್ತವೆ. ಅದೇ ರೀತಿ ಇಡೀ ನಮ್ಮ ಶರೀರವನ್ನು, ನಮ್ಮ ಜೀವವನ್ನು ನಾವೇ ಕಾಪಾಡಿಕೊಳ್ಳಬೇಕು ದೇವರ ಆಜ್ಞೆಯಲ್ಲಿ. ಇಲ್ಲ ಇದ್ರೆ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. 3, ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ. ಈಗೊಂದು ಬಂಗಾರದ ಉಂಗುರವನ್ನು ನಮ್ಮ ಬೆರಳಿಗೆ ಇಟ್ಟುಕೊಂಡಾಗೆ, ಅಯ್ಯೋ ನನ್ನ ಬಂಗಾರ ನನ್ನ ಬೆರಳಲ್ಲಿ ಇದೆ, ಎಲ್ಲರೂ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತೇಳಿ ಯಾವ ರೀತಿ ನಾವು ಸಂತೋಷ ಪಡ್ತೇವೆ, ಹಾಗೆ ದೇವರ ಆಜ್ಞೆಗಳಲ್ಲಿ, ದೇವರ ಉಪದೇಶದಲ್ಲಿ ನಾವು ಸಂತೋಷವಾಗಿರಬೇಕು. ಆ ಉಂಗುರಕ್ಕಿಂತಲೂ ಆ ಉಂಗುರ ನಮ್ಮನ್ನು ರಕ್ಷಿಸುವುದಿಲ್ಲ, ಆದರೆ ನಮ್ಮ ಶರೀರದಲ್ಲಿ ಬೆರಳಲ್ಲಿ ಇದೆ ಅಂತ ಅಷ್ಟೇ. ಯಾವುದೇ ಪಾಪ ಪರಿಹಾರ ಬಿಡುಗಡೆ ಮಾಡೋಕ್ಕೆ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಅಲಂಕಾರ ಯಾವುದೂ ಇಲ್ಲ. ದೇವರ ಮಾತು ಮಾತ್ರ. ಅದಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ. ಹಾಗೆ ಬಹಳ ಚೆನ್ನಾಗಿಟ್ಟುಕೊಳ್ಳಬೇಕು. ಹೃದಯದ ಹಲಗೆಯಲ್ಲಿ ಬರೆ. ಒಂದು ವೇಳೆ ಇವತ್ತು ಈಗ ಒಂದು ಹಲಿಗೆಯಲ್ಲಿ ಬರಿಬೋದು, ಅದು ಒಡೆದೋಗ್ಬೋದು. ಕಲ್ಲಿನಲ್ಲಿ ಬರಿಬೋದು, ಅದು ಆ ಕಲ್ಲು ಕೂಡ ಒಡೆದು ಹಾಕ್ಬೋದು, ಬಿದ್ದು ಧೂಳು ಹಿಡಿದು ಹೋಗ್ಬೋದು. ಆದರೆ ಹಾಗೆ ಆಗಬಾರ್ದು. ಹೃದಯದಲ್ಲಿ ಅಂದರೆ ಯಾವಾಗಲೂ ದೇವರ ಆಜ್ಞೆಗಳನ್ನು, ಮಾತುಗಳನ್ನು ಪ್ರತಿಯೊಂದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ನನ್ನ ಸಹೋದರರೇ. 4, ಜ್ಞಾನವನ್ನು ಅಕ್ಕ ಎಂದು ಕರೆ. ಜ್ಞಾನ ಅಂದರೆ ಏನಾಗಿದೆ, ಹಿಂದೆ ನಾವು ಭಾಳ ಸಲ ತಿಳ್ಕೊಂಡಿದ್ದೇವೆ, ದೇವರ ವಾಕ್ಯ ಒಳ್ಳೆ ಒಂದು ತಾಯಿಯ ಮಾತಿಗೆ ಸಮಾನ. ಅಂದರೆ ದೇವರಿಗಿಂತ ಮಿಗಿಲಾದ ತಾಯಿ ಯಾರೂ ಇಲ್ಲ. ಹಾಗೆ ಇಲ್ಲಿ ಒಂದು ಒಳ್ಳೆ ಅಕ್ಕ ಏನು ಮಾಡ್ತಾಳೆ, ತಮ್ಮಂದರಿಗೆ ಬಹಳ ಬುದ್ಧಿವಾದವನ್ನು ಹೇಳ್ತಾಳೆ. ಅದೇ ರೀತಿ ಅಂಥ ಅಕ್ಕಂದರಿಗೆ ಬೆಲೆ ಕೊಡುವಾಗ ಅದಕ್ಕಿಂತ ಜಾಸ್ತಿ ಬೆಲೆ ಏನು ಮಾಡಬೇಕು, ದೇವರ ವಾಕ್ಯಕ್ಕೆ ನಾವು ಬೆಲೆಯನ್ನು ಕೊಡಬೇಕು. ವಿವೇಕವನ್ನು ಅಪಮಿತ್ರಳೇ ಎಂದು ಕರೆ. ನಮ್ಗೆ ವಿಶೇಷವಾದ ಜ್ಞಾನ ಕೊಡುವಾಗ ಮಿತ್ರರು, ಒಳ್ಳೆ ಮಿತ್ರರು ಏನು ಮಾಡ್ತಾರೆ, ಹೇಳ್ತಾರೆ, ಬೈತಾರೆ, ಗದರಿಸ್ತಾರೆ ಒಳ್ಳೆ ಬುದ್ಧಿಗಾಗಿ. ಅಂಥವರೇ ನಿಜವಾದ ಮಿತ್ರರು. ಕೆಟ್ಟ ಕೆಲಸವನ್ನು ಕಂಡಾಗ ಸಂತೋಷದ ನಗುತ್ತಾ ಯಾರು ಹೊಗಳ್ತಾರೋ ಖಂಡಿತವಾಗಿ ಅವರು ಒಳ್ಳೆಯವರಲ್ಲ, ಅವರು ಕೆಟ್ಟವರು. ಒಳ್ಳೆಯವರಾದರೆ ಬೈತಾರೆ, ಗದರಿಸ್ತಾರೆ, ಖಂಡಿಸ್ತಾರೆ, ಇವರು ನಿಜವಾಗಿ. ಹಾಗೆ ದೇವರ ವಾಕ್ಯ ಇವತ್ತು ನಮ್ಮ ಬುದ್ಧಿವಾದಕ್ಕಾಗಿ ನಮ್ಮನ್ನು ಗದರಿಸ್ತದೆ, ಬುದ್ಧಿ ಹೇಳ್ತದೆ, ಖಂಡಿಸ್ತದೆ, ಬಹಳ ಕಠಿಣವಾಗಿ ಎಚ್ಚರಿಸ್ತದೆ. ಅದುವೇ ದೇವರಿಗೆ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ಹೀಗಿರುವಾಗ ದೇವರ ವಾಕ್ಯವನ್ನು ಕೈಗೊಂಡು ನಡೆಯಬೇಕು ನನ್ನ ಸಹೋದರರೇ. 5, ಅವು ಜಾರಲಿಂದ ಸವಿ ಮಾತಾಡುವ ಪರಸ್ತ್ರೀಯರಿಂದ ನಿನ್ನನ್ನು ರಕ್ಷಿಸುವುದು. ನೋಡಿ, ದೇವರ ಮಾತನ್ನು ಕೇಳಿದರೆ ಯಾವುದು ಕಷ್ಟ, ಸಂಕಟ, ದುಃಖಗಳು ಏನಾಗ್ತವೆ ಅಂತ ಈ ಹಿಂದೆ ಕೂಡ ನಾವು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಹಾಗೆ ದೇವರ ವಚನವನ್ನು ನಮ್ಮ ಹೃದಯದಲ್ಲಿ ತಾಯಿಯ ಮಾತು, ಅಕ್ಕನ ಮಾತು ಅಂತೇಳಿ ಪ್ರೀತಿಯಿಂದ ನಾವು ಅದನ್ನು ಸ್ವೀಕಾರ ಮಾಡುವುದಾದರೆ ಈ ಕೆಟ್ಟ ಪರಸ್ತ್ರೀಯರಿಂದಲೂ, ಕೆಟ್ಟ ವಿಚಾರಗಳಿಂದಲೂ, ಎಲ್ಲ ರೀತಿ ಶಿಕ್ಷೆಯಿಂದಲೂ ನಮ್ಮನ್ನದು ತಪ್ಪಿಸುವುದು, ಇಲ್ಲದ್ರೆ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. 6ನೇ ವಚನ, ನಾನು ನನ್ನ ಮನೆಯ ಜಾಲರಿಯಿಂದ ಇಣುಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಯಾರು ಇದು? ಜ್ಞಾನಿ ಸೊಲೊಮೋನ ಹೇಳ್ತಾ ಇದ್ದಾನೆ, ನನ್ನ ಮನೆಯಿಂದ ನಾನು ಬಹಳ ಇಣುಕಿ ನೋಡಿದೆ, ಕಿಟಕಿ ಒಳಗಡೆ ಹೊರಗಡೆ. ಆದರೆ ಕೆಟ್ಟ ಹುಡುಗರನ್ನ ಭಾರಿ ನೋಡಿದೆ ನಾನು. ಹಾಗೆ ನನ್ನ ಸಹೋದರರೇ, ಇವತ್ತು ಕೆಟ್ಟ ಹುಡುಗರನ್ನ ನಾವು ಮನೆ ಬಿಟ್ಟು ಹೊರಗಡೆ ಹೋದಾಗ ಬಹಳ ನೋಡ್ಬೋದು. ಅವರ ಆಟಗಳು, ಅವರ ಡ್ರೆಸ್ಸುಗಳು, ಅಯ್ಯೋ ಅವರ ವಿಚಾರಗಳು, ಅವರ ಚೇಷ್ಟೆಗಳು. ಅದಲ್ಲದೆ ಇವತ್ತು ಈ ಒಂದು ವ್ಯಭಿಚಾರದಿಂದ ಬರುವ ಶಿಕ್ಷೆಯನ್ನು ಪೇಪರಲ್ಲಿ ನೋಡ್ಬೋದು, ಟಿ ವಿಯಲ್ಲಿ ನೋಡ್ಬೋದು, ಮೊಬೈಲಲ್ಲಿ ಕೂಡ ನೋಡ್ಬೋದು ನಾವು. ಇದನ್ನು ನಮ್ಮ ನೆನಪಿಗೆ ಯವನಸ್ಥ ಸಹೋದರರೇ ಹಾಗೂ ಇತರ ಪ್ರಾಯಸ್ಥ ಸಹೋದರರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. 7, ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. 8ನೇ ವಚನ, ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯವನಸ್ಥನು ಸಂಜೆಯ ಮೊಬ್ಬಿನಲ್ಲಿ ಮಧ್ಯರಾತ್ರಿಯ ಅಂಧಕಾರದಲ್ಲಿ. ಅದರಲ್ಲಿ ಬಹಳ ಹುಡುಗರು ಕಾಣಿಸಿದರು. ಅಲ್ಲಿ ಒಬ್ಬ ಏನು ಮಾಡ್ತಾ ಇದ್ದಾನೆ, ಸಂಜೆಯ ಮೊಬ್ಬು ಕತ್ಲೆ ಆಗುವಾಗ
ಮಧ್ಯರಾತ್ರಿ ಅಂಧಕಾರದಲ್ಲಿ, ಮಧ್ಯರಾತ್ರಿ ಸ್ವಲ್ಪ ಸಾಯಂಕಾಲ ಹೊತ್ತಿಗೆ ತಿರುಗಾಡದ ಮಧ್ಯರಾತ್ರಿಯಲ್ಲಿ ಇವನನ್ನು ಕಾಣ್ತಾ ಇದ್ದಾರೆ. ಹಾಗೆ ಇವತ್ತು ಅನೇಕ ಇಂಥ ಹುಡುಗರು, ಇಂಥ ಯೌವನಸ್ಥ ಪುರುಷರು ಕೂಡ ಏನು ಮಾಡ್ತಾರೆ ಅಂದರೆ ಈ ರೀತಿ ರಾತ್ರಿಯವರು ಬಹಳ ಹೊಂಚು ಹಾಕ್ತಾರೆ, ಬಹಳ ಎಚ್ಚರ, ನಾಶವನ್ನು ತಂದುಕೊಳ್ತಾರೆ. ಎಲ್ಲಿ ಹೊಂಚು ಹಾಕಿದ್ರು? ಅವಳ ಮನೆಯ ಮೂಲೆ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತವಳ ಮನೆ ಕಡೆಗೆ ತಿರುಗಿದನ್ನು ಕಂಡೆನು. ನೋಡಿ, ಕತ್ಲೆ ಆಗ್ತಾ ಇದ್ದ ಹಾಗೆ ತಿರುಗಾಡ್ತಾ ಇರ್ತಾರೆ. ಮಧ್ಯರಾತ್ರಿಯಲ್ಲಿ ವ್ಯಭಿಚಾರಿಯ ಮನೆ ಹತ್ತಿರ ತಿರುಗಾಡ್ತಾ ಇರ್ತಾರೆ, ವ್ಯಭಿಚಾರಿಯ ಮನೆಗೆ ಹೋಗ್ತಾರೆ. ಈ ಅನೇಕರದ್ದು ಇವತ್ತು ಇದೇ ಆಗಿದೆ, ಕಡೆಗೆ ನಾಶನವನ್ನು ತಂದುಕೊಳ್ತಾರೆ. ಈ ರೀತಿ ಆಗಬಾರದು. 10 ಈಗ ವೇಷವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. ನೋಡಿ, ಅಂತ ವ್ಯಭಿಚಾರಿಣಿ ಸ್ತ್ರೀಯರು ಕೂಡ ಏನು ಮಾಡ್ತಾರೆ, ಯಾರು ನನಗೆ ಸಿಗ್ತಾರೆ, ಯಾರು ಎಲ್ಲಿ ಬರ್ತಾರಂತ ಕಾಯ್ತಾ ಇರ್ತಾರೆ. ಇಂಥವ್ರನ್ನು ಕಂಡ ತಕ್ಷಣ ಅವಳು ಏನು ಮಾಡ್ತಾಳೆ, ಇಂಥವ್ರ ಬಳಿಗೆ ಬರ್ತಾಳೆ. 11 ಇವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ. ವ್ಯಭಿಚಾರಿಣಿ ಏನು ಮಾಡ್ತಾಳೆ, ದೂರದಿಂದ ಇಂಥವ್ರನ್ನು ಕಂಡಾಗ ಮಾತನಾಡಿಕೊಂಡು ಬರ್ತಾಳೆ, ಕೂಗ್ತಾಳೆ. ಅವಳಿಗೂ ಕೂಡ ಎಷ್ಟೇ ಹೇಳಿದ್ರು ಅವರು ಮಾತು ಕೇಳುವುದಿಲ್ಲ. ಅಂಥವರು ಮನೆಯಲ್ಲಿ ನಿಲ್ಲುವುದಿಲ್ಲ, ತಿರುಗಾಡಿಕೊಂಡು ಅಲ್ಲಿ ಇಲ್ಲಿಂತ ಇರ್ತಾರೆ. ಇದು ಇವತ್ತು ಕೂಡ ಕಾಣಬಹುದು ನನ್ನ ಸಹೋದರರೇ. ಇವತ್ತು ನಮ್ಮ ಕಣ್ಣೆದುರಿಗೂ ಕೂಡ ಇದು ಇದ್ದೇ ಇದೆ ಅಂತ ಬಹಳ ಜನರನ್ನು ನೋಡ್ತೇವೆ. ಅಂಥವರ ಬಗ್ಗೆ ಬಹಳ ಎಚ್ಚರ. ಅಂತೂ ಪ್ರತಿಯೊಂದು ಮೂಲೆಯಲ್ಲಿ ಹೊಂಚು ಹಾಕುವಳು, ಎಲ್ಲಿ ಯಾರು ಸಿಗ್ತಾರ, ಏನು ಮಾಡ್ತಾಳಂತ ನೈಸಾಗಿ ಅಡ್ಡ ಕಣ್ಣಿನಲ್ಲಿ ನೋಡ್ತಾ ಇರ್ತಾರೆ. ಅಥವಾ ಮುಖ ನೋಡಿದಾಗ ಒಂದು ಹುಸಿ ನಗೆ, ಬಹಳ ಅಂಧಕಾರದ ನೈಸು ಮಾತು ಕೂಡ ಇರ್ತಾರೆ. ಬಹಳ ಎಚ್ಚರ. 13ನೇ ವಚನ ಅವನನ್ನು ಹಿಡಿದು ಮುದ್ದಾಡಿ ನಾಚಿಗೆ ಗೆಟ್ಟವಳಾಗಿ. ಏನು ಮಾಡ್ತಾಳೆ ಇವಳು, ಅಂಥವ್ರನ್ನ ಹಿಡಿತಾಳೆ, ಪ್ರೀತಿ ಮಾಡ್ತಾಳೆ, ಕೇಸ್ ಕೊಡ್ತಾಳೆ. ಇದು ಅನೇಕ ಕಡೆಗೆ ಇವತ್ತು ನಾವು ಏನು ಮಾಡ್ತೇವೆ ಅಂಥವ್ರನ್ನ ನೋಡಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ಕೂಡ ನಾವು ಬಹಳವಾಗಿ ಕಾಣಬಹುದು ಇದನ್ನು. ಉದಾಹರಣೆಗೆ ಎಲ್ಲ ಕಡೆಗೂ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಕೂಡ ನಾವು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳ ಮೂಲೆಯಲ್ಲಿ ಇದನ್ನು ನಾವು ಕಾಣಬಹುದು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. 14 ಎಲೆ ಈ ದಿವಸ ನನ್ನ ಹರಕೆಗಳನ್ನು ಸಲ್ಲಿಸಿದ್ದೇನೆ, ಸಮಾಧಾನ ಯಜ್ಞ ಶೇಷವು ನನ್ನಲ್ಲಿದೆ. ಅವಳು ಏನು ಮಾಡ್ತಾಳೆ, ಅವಳೊಂದು ಮನಸ್ಸು, ನನ್ನ ಹರಕೆಯನ್ನು ಸಲ್ಲಿಸಿದ್ದೇನೆ, ಸಮಾಧಾನ ಯಜ್ಞವು ನನ್ನಲ್ಲಿದೆ, ಬಾ ನನ್ನ ಹತ್ರ, ನಾನು ನಿನಗೆ ಶಾಂತಿ ಸಮಾಧಾನವನ್ನು ಕೊಡ್ತೇನೆ, ಸಂತೋಷವನ್ನು ಪಡ್ಕೋ ಅಂತೇಳಿ ಅವರ ಮಾತಿನ ನೈಸಾಗಿದೆ. 15 ಆದ ಕಾರಣ ನಿನ್ನನ್ನು ಎದುರುಗೊಳ್ಳಲು ಬಂದೆ, ನಿನ್ನನ್ನು ಆತುರದಿಂದ ಹುಡುಕಿಕೊಂಡು ಕಂಡುಕೊಂಡೆನು. ಬಾ, ಸಂತೋಷ ಪಡೋಣ, ಏನು ಹೇಳು, ನಾನು ನಿನಗೆ ಶಾಂತಿ ಸಮಾಧಾನವನ್ನು ಕೊಡ್ತೇನೆ, ಅದಕ್ಕಾಗಿ ನಿನ್ನ ಹತ್ರ ನಾನು ಮಾತನಾಡೋಕ್ಕೆ ಬಂದೆ, ನಿನ್ನನ್ನು ದೂರದಿಂದ ನೋಡಿ ನಾನು ಹುಡುಕಿಕೊಂಡು ಬಂದೆ ಅಂತ ನೈಸಲ್ಲಿ ಮಾತನಾಡೋದು ಯಾಕೆ? ಸಂಪೂರ್ಣವಾಗಿ ಅಂಥ ಯೌವನಸ್ಥರ ಹುಡುಗರಲ್ಲಿ, ಪುರುಷರಲ್ಲಿ ಇದ್ದದ್ದನ್ನು ಪೂರ್ತಿ ಕಿತ್ತುಕೊಳ್ಳಲು ಈ ನೈಸಾಗಿದೆ. ಆ ಸಮಯದಲ್ಲಿ ಇವರ ಮನಸ್ಸು ಅವಳ ಕಡೆ ಕರಗುತ್ತದೆ, ಉಪಯೋಗಿಸ್ಕೊಳ್ತಾಳೆ, ಸಂಪೂರ್ಣ ಖಾಲಿ ಮಾಡಿ ಕಳಿಸ್ತಾಳೆ. ಇದರಿಂದ ಬಹಳ ಎಚ್ಚರವಾಗಿರಬೇಕು. 16 ನನ್ನ ಮಂಚದಲ್ಲಿ ಸುಪ್ಪತ್ತಿಯನ್ನು, ಐಕ್ತ ದೇಶದ ನೂಲಿನ ವಿಚಿತ್ರ ವಸ್ತ್ರಗಳನ್ನು ಹಾಸಿದ್ದೇನೆ, ಬಾ, ನನ್ನ ಮಂಚ ಬಹಳ ಚೆನ್ನಾಗಿದೆ, ಯಾವ ರೀತಿ ಅಲಂಕಾರ ಇದೆ, ಬಾ ಅಂತೇಳಿ ಕರ್ಕೊಂಡು ಹೋಗಿ ಎಲ್ಲಿ ಅವಳ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. 17 ಹಾಸಿಗೆ ಮೇಲೆ ರಕ್ತಬೋಳ, ಲಗರು, ಲವಂಗ್ಯ, ಚಕ್ಕೆ ಇವುಗಳ ಚೂರ್ಣವನ್ನು ಉದುರಿಸಿದ್ದೇನೆ. ಹಾಸಿಗೆ ಬೆಡ್ಶೀಟ್ಗಳು ಬಹಳ ಘಮ ತಿಳ್ತವೆ, ಬಹಳ ಚೆನ್ನಾಗಿದೆ, ಎಲ್ಲ ಸೌಕರ್ಯ ಇದೆ, ಬಾ ಹೋಗೋಣ ಅಂತೇಳಿ ಇಂಥದನ್ನು ಕೂಡ ಅವ್ರು ಏನು ಮಾಡ್ತಾರೆ, ಕರ್ಕೊಂಡು ಹೋಗೋರಾಗಿದ್ದಾರೆ. 18 ಬಾ, ಬೆಳಗಿನ ತನಕ ಬೇಕಾದಷ್ಟು ರಮಿಸುವ, ಕಾಮವಿಲಾಸದಿಂದ ಸಂತೋಷಿಸುವ, ಬಾ, ಯಾರು ಇಲ್ಲ ಮನೆಯಲ್ಲಿ, ಬೆಳಗ್ಗೆ ತನಕ ನಾವಿಬ್ಬರೇ ಬಹಳ ಸಂತೋಷ ಪಡೋಣ ಬೆಳಗಾಗುವವರೆಗೂ ಎಂಬುದಾಗಿ ಅವರು ಉಬ್ಬಿಸಿ ಬಿಡುವವರಾಗಿದ್ದಾರೆ. 19 ಯಜಮಾನನು ಮನೆಯಲ್ಲಿಲ್ಲ, ದೂರ ಪ್ರಯಾಣದಲ್ಲಿದ್ದಾನೆ. ಯಾರು ಈ ವಿಚಾರಣೆ? ಇವಳು ಮದುವೆಯಾಗದವಳು ಅಲ್ಲ, ಮದುವೆಯಾಗದವಳು ಅನೇಕರು ಇದ್ದಾರೆ. ಆದರೆ ಮದುವೆಯಾದವಳು ಕೂಡ ಗಂಡಂದ್ರು ದೂರ ಹೋದಾಗ, ಅಥವಾ ಗಂಡಂದಿರು ದೂರ ದೇಶದಲ್ಲಿ ಇದ್ದಾಗ ಹೆಂಡತಿಯರ ಕೆಲಸ ಇದಾಗಿದೆ. ಅನೇಕ ಗಂಡಂದಿರು ಮನೆಗೆ ಬರುವಾಗ ಏನಾಗ್ತದೆ, ಬಹಳ ಪ್ರೀತಿಯಲ್ಲಿ ಬಹಳ ಚೆನ್ನಾಗಿರ್ತಾರೆ. ಇಂಥವರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು. 20 ಹಣದ ಗಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ, ಹುಣ್ಣಿಮೆಗೆ ಮನೆಗೆ ಬರುವನು ಎಂಬುದಾಗಿ. ಅಂದರೆ ಅವನು ಹಣ ತಗೊಂಡು ಹೋಗಿದ್ದಾನೆ, ವ್ಯಾಪಾರಸ್ಥಕ್ಕೋ ಬೇರೆ ಕೆಲಸಕ್ಕೆ ಅವನು ಹೋಗ್ತಾನೆ, ಬರಕ್ಕೆ ಬಹಳ ದಿವಸವಾಗ್ತದೆ, ಬಾ ನೀನು ಹೆದರಬೇಡ ಎಂಬುದಾಗಿ ಇವರ ಮಾತಾಗಿರುತ್ತದೆ. 21
ಅವನನ್ನು ತನ್ನ ಸವಿ ಮಾತುಗಳಿಂದ ಬಲತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. ನಾನಾ ರೀತಿಯಿಂದ ಮಾತಾಡಿ ಇವನನ್ನು ಹೇಗೆ ವಶಪಡಿಸಿಕೊಳ್ಳುವುದಪ್ಪ ಅಂತ ಯೋಚನೆ ಮಾಡಿ ಅವಳನ್ನು ವಶಪಡಿಸಿಕೊಳ್ಳಕ್ಕೆ ನಾನಾ ಥರದ ಮಾತುಗಳನ್ನು, ನೈಸ್ ಮಾತುಗಳನ್ನು ಮಾತನಾಡೋಳಾಗಿದ್ದಾಳೆ. 22 ಹೋರಿಯು ವಧ್ಯಸ್ಥಾನಕ್ಕೆ ಹೋಗುವ ಹಾಗೂ ಬೀಡು ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ. ಹೋರೀಗ ನೋಡಿ, ಒಂದು ಹೋರಿಗಳು ಅಂದರೆ ಎತ್ತುಗಳು ಇವತ್ತು ಅದೇ ಬೇಸಿಗೆ ಬಂದ ಸಮಯದಲ್ಲಿ ಯಾವ ರೀತಿ ಬೇರೆ ಹಸಗಳನ್ನು ಹುಡುಕಿಕೊಂಡು ಓಡ್ತಾವೋ ಅದೇ ರೀತಿ ಕೂಡ ಅವಳು ಏನು ಮಾಡ್ತಾಳೆ ಅಂತ ಹುಡುಗರನ್ನ ಯವನಸ್ಥ ಪುರುಷರನ್ನು ಹುಡುಕಿಕೊಂಡು ಬರವರಾಗಿದ್ದಾರೆ. ಹಾಗೆ ಅವಳು ಏನು ಮಾಡ್ತಾಳೆ, ದಂಡನೆಗೆ ನಡೆಯುವಂತೆಯೂ ಅಂದರೆ ಅವಳು ಏನು ಮಾಡ್ತಾಳೆ, ಅದರಿಂದ ನಾನು ನಾಶವಾಗ್ತೀನಿ ಅಂತ ಅವಳಿಗೂ ಕೂಡ ಗೊತ್ತಿಲ್ಲ. ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ, ಏನು ಗೊತ್ತಿಲ್ಲದ ಪಕ್ಷಿ ಏನು ಮಾಡ್ತಾಳೆ, ಅಲ್ಲಿ ಯಾರೇ ಬಾದ್ರೆ ಹಿಡಿಯಕ್ಕೆ ಬಳೆ ಒಡ್ಡಿದ್ರು ಕೂಡ ಆ ಪಕ್ಷಿಗೆ ಗೊತ್ತಾಗುವುದಿಲ್ಲ. ಈ ಹೋರಿಯ ಹಾಗೆ ಗೊತ್ತಾಗುವುದಿಲ್ಲ, ಈ ಮೂರ್ಖರ ಹಾಗೆ ಗೊತ್ತಾಗುವುದಿಲ್ಲ. ಹಾಗೆ ಇವರ ಇಂಥವರ ಮಾತನ್ನ ಕೇಳಿಕೊಂಡು ನೈಸಾಗಿ ಅವರ ಬಲೆಗೆ ಬಿದ್ದವರು ಅವರು ಹಿಂದಿರುಗಲು ಸಾಧ್ಯವಿಲ್ಲ. ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ನನ್ನ ಯವನಸ್ಥ ಸಹೋದರರೇ ಮತ್ತು ಪುರುಷರೇ ಬಹಳ ಎಚ್ಚರ. ಇದೇ ಒಂದು ಸಂದೇಶ ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಯವನಸ್ಥ ಸಹೋದರರಿಗೆ ಹಾಗೂ ಯವನಸ್ಥ ಪುರುಷರಿಗೆ ಕೂಡ ನೀವು ತಿಳಿಯಪಡಿಸಿದ್ದೀರಿ. ಇದರಲ್ಲಿ ಏನಾದರೂ ಅವರು ತಪ್ಪಿಗಳು ಹೋಗಿದ್ದರೆ ಅವರನ್ನು ಕ್ಷಮಿಸಿ, ಅವರನ್ನು ಆಶೀರ್ವದಿಸಿ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ಅವರು ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ಅಥವಾ ಕೇಳಿದಂಥ ನನ್ನ ಯವನಸ್ಥ ಸಹೋದರರೇ, ಪುರುಷರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ, ಕ್ಷಮಿಸಲಿ, ನಿಮ್ಮನ್ನು ಸಾಕ್ಷಿಯಾಗಿ ಮಾರ್ಪಡಿಸಲಿ. ಧನ್ಯವಾದಗಳು.